ಸರ್ ನಿಮ್ಮ ಜೊತೆ ಮಾತಾಡ್ತೀನಿ ಇದರಲ್ಲಿ ಈ ಒಂದು ಚರ್ಚೆಯಲ್ಲಿ ನಮ್ಮ ಜೊತೆ ನಟರಾಜ್ ಗೌಡ್ರು ಕಾಂಗ್ರೆಸ್ ವಕ್ತಾರರು ಅವರು ಸಹ ಝೂಮ್ ಇಂದ ನೇರವಾಗಿ ಜಾಯ್ನ್ ಆಗಿದ್ದಾರೆ. ಎಸ್ ಸರ್, ಇದೊಂದು ಬಿಗ್ ಶಾಕ್, ಕಾವೇರಿ ನಿರಂತರವಾದಂತಹ ಶಾಕ್ ನಮಗೆ. ಆದರೆ ನಾವು ಸೋತಿದ್ದೆಲ್ಲಿ ಸರ್? ನಮಗೆ ಅನ್ಯಾಯವಾಗ್ತಿರೋದಾದ್ರೂ ಹೇಗೆ? ಈಗ ನೋಡಿ, ಈಗ ಮಳೆ ಕೊರತೆ ಆಗಿದೆ, ನಂಬರ್ 1. ನಂಬರ್ 2 ಒಳ ಅರಿವು ಕೊರತೆ ಇದೆ. ನಂಬರ್ 3 ಸ್ಟೋರೇಜ್ ಕೊರತೆ ಇದೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ನಮ್ಮಲ್ಲಿ ಏನು ಸಂಗ್ರಹ ನೀರು ಸಂಗ್ರಹ ಅತ್ಯಂತ ಕಡಿಮೆ ಇದೆ. ಈ ಸಮಯದಲ್ಲಿ ನಾವು ಜೂನ್ ಅಲ್ಲಿ ಬಿಡಬೇಕಾದಂತಹ ನೀರನ್ನ ಬಿಡುಗಡೆ ಮಾಡಕ್ಕಾಗಿಲ್ಲ. ಜುಲೈನಲ್ಲಿ ಬಿಡಬೇಕಾದಂತಹ ನೀರನ್ನ ಬಿಡುಗಡೆ ಬಿಡಕ್ಕಾಗೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಕುಡಿಯುವ ನೀರಿಗೆ ಮಧ್ಯಮ ಆದ್ಯತೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಹೇಳಿದ್ದಾರೆ. 17 TMC ನೀರು ಮಾತ್ರ KRS ಅಲ್ಲಿ ಇರತಕ್ಕಂಥದ್ದು. 5 TMC ಡೆಸ್ಟ್ ಸ್ಟೋರೇಜ್ ಇದೆ. ಇನ್ನು 12 TMC ನಮಗೆ ಕುಡಿಯೋ ನೀರಿಗೆ ಬೇಕಿದೆ. ಮಂಡ್ಯ, ಮೈಸೂರು, ಬೆಂಗಳೂರು ಎಲ್ಲ ನೀರು ಬೇಕಿದೆ. ಆಮೇಲೆ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಏನಿದೆ 3,500 ಕ್ಯೂಸೆಕ್ಸ್ ಪರ್ ಡೇ ಬಿಡಬೇಕು. 15 ದಿನ ಆದ್ರೆ 4 TMC ನೀರು ಬಿಡಬೇಕು ಅಂತ ಹೇಳ್ತಾ ಇದೆ. ಅಷ್ಟು ಬಿಡಕ್ ಸಾಧ್ಯ ಇಲ್ಲ. ಇದು ಸ್ಪಷ್ಟವಾಗಿ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡಿರೋದು. ಅದಕ್ಕಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಾಧಿಕಾರಕ್ಕೆ ಮೇಲ್ಮನವಿಯಿಂದ ಇದು ಹೋಗಿದ್ದೇವೆ. ಅದ್ರ ಪ್ರಕಾರ 3,500 TMC ಕ್ಯೂಸೆಕ್ಸ್ ನೀರು ಬಿಡಕ್ಕಾಗಲ್ಲ. ಮತ್ತೆ ಯಾಕಂದ್ರೆ ನಮ್ಮ ರಾಜ್ಯದ ರೈತರಿಗೆ ನೀರಿಲ್ಲ, ಕೂಡ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಜನತೆಯ ಕುಡಿಯೋ ನೀರಿಗೆ ಅವಕಾಶ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ನೀರು ಬಿಡಕ್ ಸಾಧ್ಯ ಅಂತ ಹೇಳಿದೆ. ಇದು ಒಂದು ಸಂಘರ್ಷ ಆಗುತ್ತೆ ಖಂಡಿತವಾಗಿ. ಯಾವಾಗ್ಲೂ ನಿಮ್ದು ವಾಯ್ಸ್ ನಾನು ಕೇಳ್ತಿಲ್ಲ. ಎಸ್ ಸರ್, ನೀವು ಹೇಳ್ತಾ ಇದ್ರಿ ನಮ್ಮ ನ್ಯೂನ್ಯತೆಗಳನ್ನ, ಕರ್ನಾಟಕದಲ್ಲಿ ಇರುವಂತಹ ಕೊರತೆಗಳನ್ನ ನೀವು ಹೇಳ್ತಾ ಇದ್ರಿ. ಸರ್, ಕೊರತೆಗಳನ್ನ ಹೇಳಿ, ನಮ್ಮ ನ್ಯೂನ್ಯತೆಗಳನ್ನ ಹೇಳಿ. ಎಷ್ಟು ವರ್ಷ ಸರ್ ಕಾವೇರಿನ ನಾವು ಅವರಿಗೆ ಬಿಟ್ಕೊಡ್ತಾನೆ ಇರೋದು? ನೀವು ಹೇಳಿದ್ರೆ ನಮ್ಮ ಸರ್ಕಾರದಲ್ಲಿ ನ್ಯೂನ್ಯತೆಗಳನ್ನ ಎತ್ತಿ ಹಿಡಿದಿದ್ದಾರೆ ಅಂತ. ಕ್ಯಾಚ್ಮೆಂಟ್ ಏರಿಯಾ ಅಂತ ಅಚ್ಚುಕಟ್ಟು ಪ್ರದೇಶ ಅಂತಂದ್ರೆ, ಈ ಅಚ್ಚುಕಟ್ಟು ಪ್ರದೇಶಗಳು ಏನಂದ್ರೆ ಕರ್ನಾಟಕದಲ್ಲಿ 44% ನೀರು ಹರಿಯುತ್ತದೆ, 56% ತಮಿಳುನಾಡು ಇರ್ತದೆ. ಸೊ ಹಂಗಾಗಿ ಕರ್ನಾಟಕ ಮತ್ತು ತಮಿಳುನಾಡು ಎರಡು ಹಂಚಿಕೆ ಮಾಡ್ಕೊಂಡು ಜೊತೆಲಿ ಇರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ 2018ರಲ್ಲಿ ಸುಮಾರು 177.25 TMC ನೀರನ್ನ ನಾವು ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿ ಅಂತಿಮ ವರದಿ ಕೊಟ್ಟಿದೆ. ಅದಕ್ಕಿಂತ ಮುಂಚೆ ನಾವೇನ್ ಮಾಡ್ತಾ ಇದ್ವಿ, ಮಧ್ಯಂತರ ವರದಿ ಪ್ರಕಾರ 192 TMC ಬಿಡ್ತಾ ಇದ್ವಿ. ಅಂತಿಮ ವರದಿಯಲ್ಲಿ ಏನ್ ಮಾಡ್ಬಿಟ್ರು ಅಂದ್ರೆ ನಮಗೆ ಇನ್ನೂ ಹೆಚ್ಚಿನದಾಗಿ 14.75 TMC ಕರ್ನಾಟಕಕ್ಕೆ ಕೊಡ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಫೈನಲ್ ಮಾಡಿದೆ. ಅದರೊಳಗೆ ನಾವೇನ್ ಮಾಡಿದ್ವಿ ಅಂದ್ರೆ ಬೆಂಗಳೂರಿಗೆ ಕುಡಿಯೋ ನೀರು 400 TMC ಕುಡಿಯೋ ನೀರು ಕೂಡ ಕೊಡ್ತೀವಿ ಅಂತ ಅದ್ರಿಗೆ ಮೆನ್ಷನ್ ಮಾಡಿದೆ. ಸೊ ಹಾಗಾಗಿ ಏನು ನ್ಯೂನ್ಯತೆ, ಕೊರತೆ, ಅನ್ಯಾಯ ಆತರ ಬರೋದಿಲ್ಲ. ಮಳೆ ಕೊರತೆಯ ಕಾರಣವಾಗಿ ನಾವು ತಮಿಳುನಾಡಿಗೆ ನೀರು ಬಿಡಕ್ಕಾಗಲ್ಲ, ಅದೇ ಸ್ಪಷ್ಟವಾದ ನಿಲುವು. ಹಾಗಾಗಿ ನಾವು ತಮಿಳುನಾಡು ನಾವು ಕರ್ನಾಟಕ ಜಗಳ ಆಡಬೇಕಾದ ಅಗತ್ಯ ಇಲ್ಲ. ಇಬ್ರು ಕುಳಿತು ಮಾತಾಡ್ಕೋಬಹುದು. ಇಬ್ರು ಕುಳಿತು ಮಾತಾಡೋ ಸಾಧ್ಯ ಆಗಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಇದೆ, ಮಧ್ಯಸ್ಥಿಕೆ ವಹಿಸ್ತದೆ. ಯಾಕಂದ್ರೆ 2012 ಇದೇ ತರ ಪರಿಸ್ಥಿತಿ ಇತ್ತು. ಅವತ್ತು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ರು, ತಮಿಳುನಾಡು ಜಯಲಲಿತಾ ಮುಖ್ಯಮಂತ್ರಿ ಇದ್ರು. ಇಬ್ಬರನ್ನು ಕರೆಸಿ ಮನಮೋಹನ್ ಸಿಂಗ್ ಅವರು ಕೂತ್ಕೊಂಡು 177 TMC ಬಿಡಕ್ಕಾಗಲ್ಲ, ಈ ವರ್ಷ ಕೇವಲ 110 TMC ಬಿಡಕ್ಕಾಗ್ತದೆ. ಸೊ ವಿನ್ ಸಿಚುವೇಶನ್ ಅಲ್ಲಿ ಹೋಗಿ ಅಂತ ಹೇಳಿ ಅವತ್ತು ಸಮಾಧಾನ ಮಾಡಿ ಕಳಿಸಿರ್ತಕ್ಕಂಥದ್ದಿದೆ, ಇತಿಹಾಸ ಇದೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಮೋದಿ ಅವರು ಇಂಟರ್ವ್ಯೂನ್ ಮಾಡಿ ಎರಡು ಮುಖ್ಯಮಂತ್ರಿಗಳನ್ನ ಕರೆಸಿ ಎಷ್ಟು ಮಳೆ ಇದೆ ಬಂದಿದೆ, ಎಷ್ಟು ನೀರು ಸಂಗ್ರಹ ಇದೆ, ಬಿಡಕ್ಕಾಗಲ್ಲ ನಾವು ತೀರ್ಮಾನ ಮಾಡಿ ಕಳಿಸಬೇಕಾಗ್ತದೆ. ನಾವು ಏನು ನಿಯಂತ್ರಣ ಮಂಡಳಿ ಇದೆ ಅದರ ಮಾಹಿತಿಯನ್ನ, ಅವರ ಏನ್ ನಿರ್ದೇಶನವನ್ನ ನಾವು ಒಪ್ಪಲ್ಲ. ಕಾಂಗ್ರೆಸ್ ಪಕ್ಷ ಒಪ್ಪಲ್ಲ, ಕಾಂಗ್ರೆಸ್ ಸರ್ಕಾರ ಒಪ್ಪಲ್ಲ. ನಮ್ಮ ಜನತೆಯ ಹಿತ ಮುಖ್ಯ, ಪಕ್ಷ ಮುಖ್ಯ. ಸೊ ಹಂಗಾಗಿ ಇದು ಸಂಘರ್ಷ ಆದ್ರೆ ಕೇಂದ್ರ ಸರ್ಕಾರವನ್ನು ಮನವಿ ಮಾಡ್ತೀವಿ, ಅವರು ಕೂಡ ಮಧ್ಯಸ್ಥಿಕೆ ವಹಿಸ್ತಾರೆ. ನಾವು ಕರ್ನಾಟಕದಲ್ಲಿ ಎಲ್ಲಾ ಪಕ್ಷದವರನ್ನು ಒಳಗೊಂಡಂತೆ, ಎಲ್ಲಾ ರೈತರನ್ನು ಒಳಗೊಂಡಂತೆ ನಾವು ನೀರು ಕೂಡ ಇದು ಇತ್ಯರ್ಥ ಮಾಡ್ತೀವಿ. ಸರ್, ಆಕ್ಚುಲಿ ಇದರಲ್ಲಿ ಪಕ್ಷ ಅನ್ನೋಕ್ಕಿಂತ ಎಲ್ರಿಗೂ ನೀರು ಬೇಕು. ನೀವು ಹೇಳ್ತಾ ಇದ್ರೆ ಎಲ್ಲಾ ಪಕ್ಷದವರು ಬರ್ತಾರೆ ಸರ್, ಎಲ್ಲಾ ಪಕ್ಷದವರಿಗೂ ನೀರು ಬೇಕು ಸರ್. ಇಲ್ಲಿ ಇಬ್ಬರನ್ನ ಕೂರಿಸಿ ಮಾತಾಡಬೇಕು ಅಂದ್ರೆ ಇಲ್ಲಿ ನಮ್ಮ ಸರ್ಕಾರದವರು ಯಾರು ಇಲ್ಲ ಸರ್. ಇಲ್ಲಿ ಎಲ್ಲ ಡೆಲ್ಲಿಲಿ ಇದ್ದಾರೆ, ಅಲ್ಲೇ ಇದ್ದಾರೆ. ಇಷ್ಟೊತ್ತಿಗೆ ಮಾತಾಡ್ಬೋದಿತ್ತಲ್ಲ ಸರ್, ಒಂದು ಆದೇಶ ಬಂದಿತ್ತಲ್ವಾ ಸರ್? ಅವಾಗ ಏನಾದ್ರೂ ಟ್ರೈ ಮಾಡ್ಬೋದಿತ್ತಲ್ಲ. ನಾವು ತಮಿಳ್ನಾಡವ್ರ ಜೊತೆ, ವಿಜಯ್ ಅವರ ಜೊತೆ ಮಾತಾಡಬಹುದಿತ್ತು. ಇಲ್ಲ, ಏನಂದ್ರೆ ಈಗ ನಿಯಂತ್ರಣ ಮಂಡಳಿ, ಕಾವೇರಿ ನದಿ ನೀರು ನಿಯಂತ್ರಣ ಮಂಡಳಿ ಇದೆಯಲ್ಲ, ನಿಯಂತ್ರಣ ಮಂಡಳಿ ನಮ್ಗೆ ಏನ್ ಕೊಟ್ಟಿದೆ, ಸೂಚನೆ ಕೊಟ್ಟಿದೆ, ನಿರ್ದೇಶನ ಕೊಟ್ಟಿದೆ 3,500 ಕ್ಯೂಸೆಕ್ಸ್ ಬಿಡಿ ಅಂತ. ನಾವ್ ಇದಕ್ಕೆ ಏನ್ ಮಾಡಿದೀವಿ, ನಾವು ಬಿಡಕ್ಕಾಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೀವಿ. ನಂಬರ್ 1. ನಂಬರ್ 2, ಪ್ರಾಧಿಕಾರ ಇದೆಯಲ್ಲ, ಪ್ರಾಧಿಕಾರಕ್ಕೆ ನಾವು ಮೇಲ್ಮನೆಗೆ ಹೋಗಿ ಪ್ರಾಧಿಕಾರ ಏನ್ ಮಾಡ್ತಾರೆ, ನಮ್ಮೆಲ್ಲ ಕರೆಸಿ ಕುಂಡಿಸಿ ವಸ್ತುಸ್ಥಿತಿ ಏನಿದೆ, ಇಲ್ಲಿ ಮಳೆಯ ಕೊರತೆ ಇದೆ, ನೀರಿಲ್ಲ, ಹಾಗೆ ಬಿಡಕ್ಕಾಗೋದಿಲ್ಲ ಅಂತ ಹೇಳಿ ಅವರೊಂದು ಇತ್ಯರ್ಥ ಮಾಡ್ತಾರೆ ಅನ್ನೋ ಒಂದು ಭರವಸೆ, ಸಂಪೂರ್ಣ ಭರವಸೆ ನಮಗಿದೆ. ಸೊ ಇದನ್ನ ನಾವು ಸುಮ್ಮನೆ ಡೆಲ್ಲಿ ಇದ್ರೆ ಅದೇನು, ಬೆಂಗಳೂರು ಇದ್ರೇನು ಅಥವಾ ಮಂಗಳೂರು ಇದ್ರು, ಎಲ್ಲಿದ್ರು ಕೂಡ
ನಿಯಂತ್ರಣ ಮಂಡಳಿಗೆ ಮತ್ತು ಪ್ರಾಧಿಕಾರಕ್ಕೆ ನಾವು ನಮ್ಮ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ, ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದ್ದೀವಿ, ನೀರಿಲ್ಲ ಅಂತೇಳಿ ಮನವರಿಕೆ ಮಾಡ್ಕೊಟ್ಟಿದ್ದೀವಿ. ಇದು ಸ್ಪಷ್ಟವಾದ್ದು. ಎರಡನೇದೇನಂದ್ರೆ ತಮಿಳುನಾಡಿನ ಚರ್ಚೆ ಮಾಡ್ಬೇಕಾ, ನಾವು ಮಾಡ್ತೀವಿ, ಮುಖ್ಯಮಂತ್ರಿಗಳು ಬರ್ತೀವಿ ಅಂತ ಇದ್ದಾರೆ, ಕಾಲು ವಿಜಯನ್ ಅವರು ಬರ್ತೀವಿ ಅಂತ ಹೇಳಿದ್ದಾರೆ. ವಿಜಯ್ ಅವರು ಬಂದ ಮೇಲೆ ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಕೂಡ ಮಾಡ್ತೀನಿ ಅಂತ ಹೆಲಿಕಾಪ್ಟರ್ ಬುಕ್ ಮಾಡ್ಕೊಡ್ತೀನಿ, ನೀವು ಕೂಡ ನೋಡಿ, ನೀರಿನ ಸಂಗ್ರಹಣೆ ಕೊರತೆ ಇದೆ, ಬೆಳೆ ಹಾನಿ ಆಗ್ತಾ ಇದೆ, ನಮಗೆ ತೊಂದರೆ ಆಗ್ತಾ ಇದೆ, ಹಾಗಾಗಿ ನೀವು ಒತ್ತಾಯ ಮಾಡಕ್ ಬರ್ಬೇಡಿ ಅಂತ ಹೇಳಿ ಅವರು ಮನವರಿಕೆ ಮಾಡ್ಕೊಡ್ತಾರೆ. ಅವ್ರ ಮನವರಿಕೆಗೆ ಒಪ್ಪಿಲ್ಲ ಅಂದ್ರೆ ಚಿಂತೆ ಇಲ್ಲ ನಮ್ಗೆ, ನಾವು ಕೇಂದ್ರ ಸರ್ಕಾರ ಮನವರಿಕೆ ಮಾಡ್ತೀವಿ, ಅವರ ಮಧ್ಯಸ್ಥಿಕೆ ವಹಿಸಿ ಅಂತ ಮನವಿ ಮಾಡ್ತೀವಿ, ಆಗ್ರಹ ಮಾಡ್ತೀವಿ.